ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ. ಇವತ್ತ ಕುಡ್ಚಿ ನಗರಕ್ಕೆ ನಾನು ಬಂದಿದ್ದೇನೆ. ಕುಡ್ಚಿ ಅಂದರೆ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗದ ಇದು ತಾಯಿ. ಕುಡ್ಚಿ ತಾಯಿ, ಬಾಗಲಕೋಟೆ ತಂದೆ. ಈ ಮಧ್ಯದೊಳಗೆ ಇರುವಂಥ ಇವತ್ತು ಹಾರೋಗಿರಿ, ತೇರದಾಳ್, ರಬಕೈ, ಬನಹಟ್ಟಿ, ಜಮಖಂಡಿ, ಮುಧೋಳ್, ಲೋಕಾಪುರ್, ಕಲಾದಗಿ, ಬಾಗಲಕೋಟ್ ಈ ಒಂದು ಮಾರ್ಗಕ್ಕೆ ಒಳಪಡುವ ಎಲ್ಲ ಈ ತಂದೆ ತಾಯಿ ನಾವು ಮಕ್ಕಳು. ಈ ಯೋಜನೆ 1911ರಾಗ ಜಮಖಂಡಿ ಮಹಾರಾಜರು ಪಟವರ್ಧನ್ ಅವರು ಬ್ರಿಟಿಷರಿಗೆ ಈ ಯೋಜನೆ ಆಗಬೇಕಂತೇಳಿ ಪ್ರಸ್ತಾವನೆ ಇಟ್ಟಿದ್ದರು. ಆಮೇಲೆ 94ರಾಗ ಸಿ.ಕೆ. ಜಾಫರ್ ಶರೀಫ್ ಅವರು ಇದ್ದಾಗ ಈ ಯೋಜನೆ ಇನ್ನೊಮ್ಮೆ ಸರ್ವೆ ಮಾಡಬೇಕು, ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರೆ ಈ ಯೋಜನೆ ಕಾರ್ಯಗತವಲ್ಲ, ಅಂದರೆ ಲಾಭದಾಯಕವಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಕುಡ್ಚಿಯಿಂದ ಬಾಗಲಕೋಟ್ ರೈಲ್ವೆ ಮಾರ್ಗ ಅಲ್ಲಿಗೆ ಸ್ಟಾಪ್ ಆಯಿತು. ಆದರೆ ಒಂದು ದಶಕದ ನಂತರ ಕುಡ್ಚಿ ನಗರದಲ್ಲಿ ಒಂದು ದೊಡ್ಡ ಪ್ರಮಾಣದೊಳಗೆ ಬಂದ್ ಆಚರಣೆ ಮಾಡಿ ಹೋರಾಟ ಮಾಡಿದ ಪ್ರತಿಫಲವಾಗಿ 2010ರ ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ 2017ರಾಗ ಮುಗಿಯುವಂತೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು. ಆದರೆ ದುರ್ದೈವ 2027 ಅಂದರೆ 10 ವರ್ಷ ಹೆಚ್ಚಾದರೂ ಈವರೆಗೂ ನಮ್ಮ ಜನಪ್ರತಿನಿಧಿಗಳು, ನಮ್ಮ ರಾಜ್ಯ, ನಮ್ಮ ಕೇಂದ್ರದಲ್ಲಿ ಬಂದಂಥ ಸರ್ಕಾರಗಳು ಈ ಯೋಜನೆಗೆ ಪೂರ್ಣಗೊಳಿಸಬೇಕನ್ನುವಂಥ ಚಿಂತನೆ ಮಾಡಲಿಲ್ಲ. ಭಾಳ ದುರ್ದೈವ, ಭಾಳ ದುಃಖದ ಸಂಗತಿ. ನಮ್ಮ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ. ಆ ನಿಟ್ಟೊಳಗೆ ಕಳೆದ ವರ್ಷ ನಾವು ಇದೇ ಕುಡ್ಚಿ ರೈಲು ನಿಲ್ದಾಣದ ಎದುರುಗಡೆ ಒಂದು ದೊಡ್ಡ ಪ್ರಮಾಣದೊಳಗೆ ಸತ್ಯಾಗ್ರಹವನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈಲ್ವೆ ಇಲಾಖೆಗಳಿಗೆ ಎಚ್ಚರಗೊಳಿಸುವ ಪ್ರಯತ್ನ ಮಾಡಿದೆವು. ಆ ಸಮಯದೊಳಗೆ, ಆ ಸಂದರ್ಭದೊಳಗೆ ರೈಲ್ವೆ ಇಲಾಖೆ ನಾವು ಒಂದು 15 ದಿವಸನಾಗ ಕುಡ್ಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಮಾನ್ಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಬಾಗಲಕೋಟೆ ಸಂಸದರು ಗದ್ದಿಗೌಡರು ಎಲ್ಲರೂ ಚಾಲೂ ಮಾಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ನಮ್ಗೆ ಎಬ್ಸಿದ್ರು. ಆದರೆ ಈವರೆಗೂ ಈ ಭಾಗದಿಂದ ಕಾಮಗಾರಿ ಪ್ರಾರಂಭ ಆಗಿಲ್ಲ. ರೈಲ್ವೆ ಇಲಾಖೆ ಮತ್ತು ರೈಲ್ವೆ ಮಂತ್ರಾಲಯ ಅತಿ ಶೀಘ್ರದಲ್ಲಿ ಕುಡ್ಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡಬೇಕು ಮತ್ತು ಲೋಕಾಪುರವರೆಗೆ ಕಾಮಗಾರಿ ಪೂರ್ಣ ಆಗೈತಿ, ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಬೇಕು. ಇಲ್ಲಾಂದ್ರೆ ಉಗ್ರವಾದಂಥ ಹೋರಾಟ ಮಾನ್ಯ ಜನರಲ್ ಮ್ಯಾನೇಜರ್ ಕಚೇರಿ ಹುಬ್ಬಳ್ಳಿ ಎದುರಿಗೆ ಕುಡ್ಚಿಯಿಂದ ಬಾಗಲಕೋಟೆಗೆ ಒಳಪಡುವ ಎಲ್ಲ ನಗರಗಳು, ತಾಲೂಕುಗಳ ಜನರ ಒಂದು ಸಹಯೋಗದೊಂದಿಗೆ ಎಲ್ಲರೂ ಸೇರಿ ಹುಬ್ಬಳ್ಳಿ ಜನರಲ್ ಮ್ಯಾನೇಜರ್ ಕಚೇರಿ ಎದುರಿಗೆ ಉಗ್ರ ಪರವಾಗಿ ಹೋರಾಟ ಮಾಡಬೇಕಾಗಿತ್ತು. ಎಚ್ಚರ. ನಾನು ಕುತುಬುದ್ದೀನ್ ಕಾಜಿ. ನಮಸ್ಕಾರ. जैसा कि 2027 में कंप्लीट देता हूं करके रेलवे मंत्री जी बोले हैं, तो काम चालू नहीं तो कैसा देते हैं आप तुम 2027 को? ऐसा साहब को कन्विंस करना